ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಾರ್ಚ್ ಏಪ್ರಿಲ್ 2025ರಲ್ಲಿ ನಡೀತಕ್ಕಂತಹ SSLC ವಾರ್ಷಿಕ ಪರೀಕ್ಷೆಯ ಪೂರ್ವ ತಯಾರಿಯಾಗಿ 21/3/2025ರಂದು ನಡೀತಕ್ಕಂತಹ ಪ್ರಥಮ ಭಾಷೆ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ತಂದಿದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳು ತಮಗೆ 21/3/2025ರಂದು ನಡೀತಕ್ಕಂತಹ ಪ್ರಥಮ ಭಾಷೆ ಕನ್ನಡದ ತಯಾರಿಗಾಗಿ ಅತಿ ಅವಶ್ಯಕವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಈ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಮಾದರಿ ಉತ್ತರಗಳನ್ನು ಸವಿವರವಾಗಿ ನಾವು ಇವತ್ತು ಅಭ್ಯಾಸ ಮಾಡ್ತಾ ಹೋಗೋಣ. ಗರಿಷ್ಠ ಅಂಕಗಳು 100, ನಿಗದಿಪಡಿಸಿರ್ತಕ್ಕಂತಹ ಸಮಯ 3 ಗಂಟೆ 15 ನಿಮಿಷ. ಮೊದಲನೇ ಮುಖ್ಯ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತಕ್ಕಂಥದ್ದು. 6 ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಮೊದಲದ್ದು ಊರೂರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಯ್ಕೆಗಳು ಲೋಪಸಂಧಿ, ಆಗಮ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ. ಸರಿಯಾದ ಆಯ್ಕೆ ಲೋಪಸಂಧಿ. ಮುಂದಿನ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ವಾಕ್ಯವೇಷ್ಟನ, ವಿವರಣಾತ್ಮಕ ಚಿಹ್ನೆ, ಆವರಣ ಚಿಹ್ನೆ, ಉದ್ಧರಣ ಚಿಹ್ನೆ. ಸರಿಯಾದ ಆಯ್ಕೆ ಉದ್ಧರಣ ಚಿಹ್ನೆ. ಮುಂದಿನ ಪ್ರಶ್ನೆ, ಸಾವಿತ್ರಿಯೋಳ್ ಪದದಲ್ಲಿರುವ ವಿಭಕ್ತಿ. ಆಯ್ಕೆಗಳು ಪ್ರಥಮ, ದ್ವಿತೀಯ, ಪಂಚಮಿ, ಸಪ್ತಮಿ. ಸರಿಯಾದ ಆಯ್ಕೆ ಸಪ್ತಮಿ. ಮುಂದಿನ ಪ್ರಶ್ನೆ, ನೈದ ವಸ್ತ್ರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಯ್ಕೆಗಳು ದ್ವಿಗು ಸಮಾಸ, ಅಂಶ ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ. ಸರಿಯಾದ ಆಯ್ಕೆ ಗಮಕ ಸಮಾಸ. ಮುಂದಿನ ಪ್ರಶ್ನೆ, ಘುಳು ಘುಳು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಆಯ್ಕೆಗಳು ಸಾಮಾನ್ಯಾರ್ಥಕ ವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥ ಕಾವಾಯ್ಯ. ಸರಿಯಾದ ಆಯ್ಕೆ ಅನುಕರಣಾವ್ಯಯ. ಮುಂದಿನ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತಹ ವಾಕ್ಯ. ಆಯ್ಕೆಗಳು ಸಾಮಾನ್ಯ ವಾಕ್ಯ, ಸಂಯೋಜಿತ ವಾಕ್ಯ, ಮಿಶ್ರ ವಾಕ್ಯ, ಅಧ್ಯಾಹಾರಯುಕ್ತ ವಾಕ್ಯ. ಸರಿಯಾದ ಆಯ್ಕೆ ಮಿಶ್ರ ವಾಕ್ಯ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅನ್ನುವಂಥದ್ದು. ತಿಂದೇನು ಭೂತಕಾಲ, ತಿನ್ನುವೇನು ಭವಿಷ್ಯತ್ ಕಾಲ. ಇಸವಾಸ ವಿಶ್ವಾಸ, ಮ್ಯಾಗ ಮೇಲೆ, ದ್ಯೂತ ಜೂಜು, ವಿದ್ಯಾಧರ ಬಿಜ್ಜೋದರ. ಯಾರು ಪ್ರಶ್ನಾರ್ಥಕ, ತಾವು ಆತ್ಮಾರ್ಥಕ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾಣುಭೋಗರು ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಮುಂದಿನ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರನ್ನು ದಿವಾನರಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯ ಅವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ದಿವಾನರಾಗಿ ನೇಮಿಸಿದರು. ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ನ ಹೆಸರೇನು? ಸೈನ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ನ ಹೆಸರು ರಾಹಿಲ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿವೆ. ಮುನಿಸುತರ ಹೆದರಲು ಕಾರಣವೇನು? ಲವನು ಶ್ರೀರಾಮನ ಯಜ್ಞಾಶ್ವವನ್ನು ಕಟ್ಟಿ ಹಾಕಿದ್ದರಿಂದ ಆತನು ಕಡೆಯವರು ಬಂದು ನಮ್ಮನ್ನು ಹೊಡೆಯುವರು ಎಂದು ತಿಳಿದು ಮುನಿಸುತ್ತರು ಹೆದರಿದರು. ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ. ಮುಂದಿನ ಮುಖ್ಯ ಪ್ರಶ್ನೆ 2 ಅಂಕಗಳ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು? ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೋ, ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿತೋ ಆ ಭರತ ಭೂಮಿಯಲ್ಲಿ ಹುಲಿಗಳಾದರೂ ಅಧರ್ಮಕ್ಕೆ ಎಡೆಗೊಡುವುದುಂಟೆ
ಆದ್ದರಿಂದ ಭರತಖಂಡದ ಹುಲಿಗಳು ಯಾರನ್ನೇ ಆಗಲಿ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ. ಅಲ್ಲದೆ ಪುಣ್ಯಕೋಟಿಯನ್ನು ತಿನ್ನಲೊಲ್ಲದೆ ಪ್ರಾಣ ಬಿಟ್ಟ ಹುಲಿಯ ಮೊಮ್ಮಗನೇ ಆದ ಕಾರಣ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ನಿರ್ಧರಿಸಿತು. ಮುಂದಿನ ಪ್ರಶ್ನೆ, ಮಹಿಳೆಯ ಆರ್ತನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು? ಮಹಿಳೆಯ ಆರ್ತನಾದ ಕೇಳಿದಾಗ ರಾಹಿಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ, ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ, ತಾನೀಗ ಈ ಕದವನ್ನು ತಟ್ಟಿದರೆ ಪರಿಣಾಮವೇನಾಗಬಹುದು, ಆ ಮನೆಯಿಂದ ಒಂದೇ ಒಂದು ಬೆಳಕಿನ ಕಿರಣವೂ ಹೊರಗಡೆಗೆ ಹಾಯುತ್ತಿರಲಿಲ್ಲ, ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ, ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು. ಮುಂದಿನ ಪ್ರಶ್ನೆ, ಲಕ್ಷ್ಮಣನು ಅಣ್ಣನಾದ ಶ್ರೀರಾಮನನ್ನು ಹೇಗೆ ಸಂತೈಸಿದನು? ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ಕಾಂತಿಹೀನನಾದರೆ ಆ ಕಾಂತಿಗೆ ತೇಜಸ್ಸಿಗೆ ಸ್ಥಳವೆಲ್ಲಿ? ಯಾರು ಆ ತೇಜಸ್ಸನ್ನು ಕೊಡುತ್ತಾರೆ? ಹಾಗೆಯೇ ಶ್ರೀರಾಮನೇ ಧೈರ್ಯ ಕಳೆದುಕೊಂಡರೆ ಸ್ಥೈರ್ಯ ತುಂಬುವವರು ಯಾರು ಎಂದು ಲಕ್ಷ್ಮಣನು ಅಣ್ಣನಾದ ಶ್ರೀರಾಮನನ್ನು ಸಂತೈಸಿದನು. ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯವರನ್ನು ಮೂರ್ಖರೆಂದು ತೀರ್ಮಾನಿಸಲು ಕಾರಣವೇನು? ಕೌಶಂಬಿಯ ಅರಸ ಅತಿಬಳನು ತನ್ನ ಮಂತ್ರಿಯಾಗಿದ್ದ ಸೋಮಶರ್ಮನು ಮರಣ ಹೊಂದಿದ ನಂತರ ಅವನ ಮಕ್ಕಳಾದ ಅಗ್ನಿಭೂತಿ ಮತ್ತು ವಾಯುಭೂತಿಯವರನ್ನು ರಾಜ್ಯಸಭೆಗೆ ಕರೆಯಿಸಿ, ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ಕೇಳಿದಾಗ ಅವರು ಕಣ್ಣೀರು ಹಾಕುತ್ತಾ ತಲೆಯನ್ನು ತಗ್ಗಿಸಿ ನಾಚಿಕೆಯಿಂದ ನೆಲದ ಮೇಲೆ ಕಾಲಿನ ಹೆಬ್ಬೆರಳಿನಿಂದ ಬರೆಯುತ್ತಾ ನಿಂತುಕೊಂಡರು. ಆಗ ಸಭೆಯಲ್ಲಿದ್ದವರು, ಇವರು ಮೂರ್ಖರು, ಏನೂ ವಿದ್ಯೆಗಳನ್ನು ಅರಿಯರು, ಸಪ್ತ ವ್ಯಸನಗಳಿಗೆ ಒಳಗಾದವರು ಎಂದು ತೀರ್ಮಾನಿಸಿದರು. ಕುಂಪನಿ ಸರ್ಕಾರದ ವಿರುದ್ಧ ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು? 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷರು ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಂದರು. ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಬೇಡರು ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಬದುಕಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಒಪ್ಪಲಿಲ್ಲ. ಆದರೆ ಬ್ರಿಟಿಷರು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು. ಇದು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವಾಯಿತು. ಮುಂದಿನ ಪ್ರಶ್ನೆ, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಬ್ರಿಟಿಷರ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿದ ಹಲಗಲಿಯ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರ ದಂಡು ಬಂದು ಹಲಗಲಿಯ ಬೇಡರ ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರಿಗೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಹಲಗಲಿಯ ಬೇಡರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು. ಹೀಗೆ ಹಲಗಲಿಯ ಮೇಲೆ ದಾಳಿ ನಡೆಸಿ ರಕ್ತ ಕೋಡಿ ಹರಿಸಿ ಸಿಕ್ಕಿದ್ದನ್ನು ತಗೊಂಡು ಇಡೀ ಊರಿಗೆ ಕೊಳ್ಳಿಯಿಟ್ಟು ಬೂದಿ ಮಾಡಿ ನಾಶ ಮಾಡಿದರು. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಏನೆಂದು ಹೇಳಿದನು? ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ತನ್ನ ತಂಗಿಗೆ, ಇದು ಬಹಳ ಪೂಜ್ಯನೀಯವಾದ ಮಣ್ಣು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣನ್ನು ಒದ್ದೆಯಾಗಿದೆ ಎಂದು ಹೇಳಿದನು. ಮುಂದಿನ ಪ್ರಶ್ನೆ, ಬಾಣಿನಲ್ಲಿ ತೃಪ್ತಿ ದೊರಕಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವೇನು? ಇಡೀ ದೇಶದ ಮತ್ತು ಜಗತ್ತಿನ ಕಲ್ಯಾಣ ನಿಮ್ಮ ಮೇಲೆ ನಿಂತಿದೆ ಎಂದು ಭಾವಿಸಿ ಕಾರ್ಯೋನ್ಮುಖರಾಗಿ ವೇದಾಂತದ ಸಂದೇಶವನ್ನು ಪ್ರತಿ ಮನೆಗೂ ಸಾರಿ ಪ್ರತಿಯೊಂದು ಆತ್ಮದಲ್ಲಿರುವ ಸುಪ್ತ ಪಾವಿತ್ರ್ಯವನ್ನು ಜಾಗೃತಗೊಳಿಸಿ, ಅನಂತರ ನೀವು ಎಷ್ಟೇ ಅಲ್ಪವನ್ನು ಸಾಧಿಸಿದ್ದರೂ ನೀವು ಒಂದು ಮಹಾ ಆದರ್ಶಕ್ಕಾಗಿ ಬಾಳಿ ದುಡಿದು ಮಡಿದಿರಿ ಎಂಬ ತೃಪ್ತಿಯಾದರೂ ಇರುತ್ತದೆ ಎಂಬುದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಮುಂದಿನ ಪ್ರಶ್ನೆ, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಚಂದನವ ಕುಡಿದು ಕೊರೆದು ತೇದರೆ ಅದು ನೊಂದೆನೆಂದು ತನ್ನ ಕಂಪನ್ನು ಬಿಡದಂತೆ, ಸುವರ್ಣವನ್ನು ಕಡಿದು ಒರೆದು ಬೆಂದರೂ ಅದು ಕಪ್ಪಾಗದೆ ಹೊಳೆಯುವಂತೆ, ಕಬ್ಬನ್ನು ಸಂದು ಸಂದುಗಳಲ್ಲಿ ಕಡಿದು ತಂದು ಗಾಣದಲ್ಲಿ ಹಾಕಿ ಅರೆದರೆ ಅದು ಬೆಂದು ಪಾಕವಾಗಿ ಸಕ್ಕರೆಯಾಗುವಂತೆ, ನಾನು ಹಿಂದೆ ಮಾಡಿದ ಹೀನಂಗಳನ್ನು ತಂದು ಮುಂದಿಡುವಲು ನಿಮಗೆ ಹಾನಿ. ಎನ್ನ ತಂದೆ ಚೆನ್ನಮಲ್ಲಿಕಾರ್ಜುನಯ್ಯ, ನೀವು ನನ್ನನ್ನು ಕೊಂದರೂ ಸಹ ನಾನು ನಿಮಗೆ ಶರಣೆಂಬುದನ್ನು ಬಿಡುವುದಿಲ್ಲ. ಹೀಗೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ವ್ಯಕ್ತಗೊಂಡಿದೆ.
ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಗುರುಪದೇಶ ಎಂದರೆ ಜನರ ಒಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹತಲೆ ನೆರೆಯದೆ, ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆಬಾಳುವ ಕಿವಿಯೋಲೆ, ಪಂಚು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸದ ಜಾಗರಣೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಪೂತಿ ನರಸಿಂಹಾಚಾರ್ಯ. ಪೂತಿನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ಯ ನರಸಿಂಹಾಚಾರ್ಯ ಇವರು 1905ರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು. ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನರವರು ಗೀತನಾಟಕ, ಕವಿತೆ, ಸಣ್ಣ ಕಥೆ, ಪ್ರಬಂಧ ಮೊದಲಾದ ಪ್ರಕಾರಗಳಲ್ಲಿ ಸಾಹಿತ್ಯ ರಚಿಸಿದ್ದಾರೆ. ಶ್ರೀಯುತರು ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟಕವಿ ವಿಜಯ, ಹಂಸದ ಮಯಂತಿ ಮತ್ತು ಇತರ ರೂಪಗಳು, ಹನತೆ, ರಸಸರಸ್ವತಿ, ಗಣೇಶ ದರ್ಶನ, ಶಾರದಾಯಾಮಿನಿ, ಶ್ರೀಹರಿಚರತೆ, ರಥಸಪ್ತಮಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಪೂತಿನರವರ ಹಂಸದ ಮಯಂತಿ ಮತ್ತು ಇತರ ರೂಪಕಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶ್ರೀಹರಿಚರತೆ ಕೃತ್ಯಕ್ಕೆ ಪಂಪ ಪ್ರಶಸ್ತಿ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿ ನೀಡಿ ಗೌರವಿಸಿದೆ. ಪಂಪ. ಮಹಾಕವಿ ಪಂಪ ಕ್ರಿಸ್ತಶಕ 902ರಲ್ಲಿ ವ್ಯಂಗ್ಯಮಂಡಲದ ವ್ಯಂಗ್ಯಪಳು ಎಂಬ ಅಗ್ರಹಾಗಾರದಲ್ಲಿ ಜನಿಸಿದರು. ಚಾಲುಕ್ಯರ ಅರಸೀಕೆರೆಯ ಆಸ್ಥಾನ ಕವಿಯಾಗಿದ್ದ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಂ ಎಂಬ ಮಹಾಕಾವ್ಯವನ್ನು ರಚಿಸಿದ್ದಾರೆ. ವಿಕ್ರಮಾರ್ಜುನ ವಿಜಯ ಕಾವ್ಯಕ್ಕೆ ಪಂಪ ಭಾರತ ಎಂಬ ಮತ್ತೊಂದು ಹೆಸರಿದೆ. ಕಲಿಯೂ ಕವಿಯೂ ಆಗಿದ್ದ ಪಂಪ ರತ್ನತ್ರಯರಲ್ಲಿ ಒಬ್ಬ. ಈತನಿಗೆ ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ ಎಂಬ ಬಿರುದುಗಳು ಇದ್ದವು. ಗದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಈ ಪದ್ಯ ಭಾಗಕ್ಕೆ ಹಾಕಿರತಕ್ಕಂತಹ ಗಣ ಮತ್ತು ಛಂದಸ್ಸಿನ ಹೆಸರುಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಛಂದಸ್ಸಿನ ಹೆಸರು ಇದು ಮಾತ್ರಾಗಣ ಛಂದಸ್ಸಿನ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿರಿ. ನಿನ್ನ ಕರುಣೆ ಕಡೆಗೋಲಿಟ್ಟು ಮತಿಸುತಿಹೆ ಏಕೆ. ಇದನ್ನು ಮಕ್ಕಳು ಸರಿಯಾಗಿ ವೀಕ್ಷಿಸಿ ಅಲಂಕಾರದ ಹೆಸರು, ರೂಪಾಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ, ಸಮನ್ವಯ ಇವೆಲ್ಲವುಗಳನ್ನು ಮಕ್ಕಳು ಸರಿಯಾಗಿ ಬರೆಯಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಮಾತೆ ಮತ್ತು ಮಾತೆ ಮೃತ್ಯು. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ತಿಳಿಸುತ್ತದೆ. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿ. ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ಮತ್ತು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳೇ ಗಾದೆಗಳು. ಅಂತಹ ಮಹತ್ವದ ಗಾದೆಗಳಲ್ಲಿ ಮಾತೆ ಮತ್ತು ಮಾತೆ ಮೃತ್ಯು ಎಂಬ ಗಾದೆಯು ಒಂದಾಗಿದೆ. ಮಾತು ಬೆಲೆಯುಳ್ಳದ್ದು, ಆದ್ದರಿಂದ ಮಾತೇ ಮಾಣಿಕ್ಯ ಎಂದಿರುವುದು. ನಾವು ಆಡುವ ಮಾತುಗಳು ಮಧುರವಾಗಿದ್ದಾಗ ಸಂಬಂಧಗಳು ಸಹ ಮಧುರವಾಗಿರುತ್ತವೆ. ಬಸವಣ್ಣನವರು ಆ ದೃಷ್ಟಿಯಿಂದಲೇ ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದಿರುವುದು. ಆಲಮಪ್ರಭು ಮಾತೆಂಬುದು ಜ್ಯೋತಿರ್ಲಿಂಗ ಎಂದಿದ್ದಾರೆ. ಈ ಮೂಲಕ ಮಾತಿನ ಶ್ರೇಷ್ಠತೆಯನ್ನು ಎತ್ತಿ ಹಿಡಿದಿದ್ದಾರೆ. ಸರ್ವಜ್ಞ ಕವಿಯು ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಅತಿಯು, ಮಾತಿನಿಂ ಸರ್ವಸಂಪದವು, ಲೋಕಕ್ಕೆ ಮಾತೆ ಮಾಣಿಕ್ಯ ಸರ್ವಜ್ಞ ಎಂಬ ಮಾತಿನ ಮಹತ್ವವನ್ನು ತಿಳಿಸಿದ್ದಾರೆ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿದವ ಜಗಳ ತಂದ, ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿತು ಎಂಬ ಗಾದೆ ಮಾತುಗಳು ಸಹ ಮಾತಿನ ಮಹತ್ವವನ್ನು ತಿಳಿಸುತ್ತವೆ. ಆದ್ದರಿಂದ ನಾವಾಡುವ ಮಾತು ಹಿತಮಿತವಾಗಿ ಮೌಲ್ಯಯುತವಾಗಿರಬೇಕು. ಇಲ್ಲದಿದ್ದರೆ ಆ ಮಾತೇ ನಮಗೆ ಮೃತ್ಯು ಆಗುತ್ತದೆ. ಇನ್ನೊಂದು, ಅರಮನೆಗಿಂತ ನೆರೆ ಮನೆಲೇಸು. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದು ಎಂಬ ಮಾತು ಗಾದೆಯ ಮಹತ್ವವನ್ನು ತಿಳಿಸುತ್ತದೆ. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿ. ಚಿಕ್ಕ ಚಿಕ್ಕ ವಾಕ್ಯಗಳಲ್ಲಿ ಹಿರಿದಾದ ಅರ್ಥವನ್ನು ನೀಡುವ ಹಾಗೂ ಹಿರಿಯರು ಹೇಳಿದ ಅನುಭವಗಳನ್ನು ನುಡಿಮುತ್ತುಗಳೇ ಗಾದೆಗಳು. ಅಂತಹ ಮಹತ್ವದ ಗಾದೆಗಳಲ್ಲಿ ಅರಮನೆಗಿಂತ ನೆರೆಮನೆ ಲೇಸು ಎಂಬ ಗಾದೆಯು ಒಂದಾಗಿದೆ.
ಮಾನವ ಸಂಘಜೀವಿ. ಕಷ್ಟ ಸುಖ ನೋವು ನಲಿವುಗಳಲ್ಲಿ ಭಾಗಿಯಾಗಲು ನೆರೆ ಮನೆಯು ಅಗತ್ಯ. ಆದರೆ ಅರಮನೆಯಲ್ಲಿ ಸಾಮಾನ್ಯ ಜನರಿಗೆ ಗೌರವವಿರುವುದಿಲ್ಲ. ಅಲ್ಲಿರುವ ಜನರೂ ಸಹ ಅರಸನಂತೆ ಅಧಿಕಾರ ತೋರುವವರು. ಅಲ್ಲಿಗೆ ಹೋದರೂ ವಿಚಾರಿಸುವವರು ಯಾರೂ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಹಸಿದವರಿಗೆ ಅನ್ನ ಸಿಗುವುದು ಕಷ್ಟ. ಆದ್ದರಿಂದಲೇ ಸರ್ವಜ್ಞ ಕವಿಯು ಹಂಗಿನ ಅರಮನೆಗಿಂತ ಅಂಗಣದ ಗುಡಿಲೇಸು, ಭಂಗಪಟ್ಟು ಉಣ್ಣುವ ಬಿಸಿಯನ್ನಕ್ಕಿಂತ ತಂಗುಳನ್ನವೇ ಲೇಸು, ಕಷ್ಟಕ್ಕೆ ನಿಲ್ಲುವ ನೆರೆಲೇಸು ಎಂದು ಹೇಳಿದ್ದಾರೆ. ಸಹಕಾರ ಮನೋಭಾವದಿಂದ ಕೂಡಿರುವ ಬೇರೆ ಮನೆಯವರು ಕಷ್ಟ ಸುಖಗಳಲ್ಲಿ ಪರಸ್ಪರ ಭಾಗಿಯಾಗುತ್ತಾರೆ. ಅರಮನೆಯಲ್ಲಿ ವೈಭವ, ಸಂಪತ್ತು ಇವುಗಳನ್ನು ನೋಡಬಹುದೇ ಹೊರತು ಹೃದಯಪೂರ್ವಕ ಪ್ರೀತಿಯನ್ನು ನೋಡಲು ಸಾಧ್ಯವಿಲ್ಲ. ನಮಗೆ ಆಪತ್ತು ಬಂದಾಗ ನೆರೆಮನೆಯವರು ಆಪತ್ತು ಬಂದವರಾಗಿ ಬರುತ್ತಾರೆಯೇ ಹೊರತು ಅರಮನೆಯ ಅವರು ಅಲ್ಲ. ಆದ್ದರಿಂದ ಅರಮನೆಗಿಂತ ನೆರೆಮನೆ ಲೇಸು ಎಂದು ಮಾತು ಸತ್ಯವಾಗಿದೆ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಮೊದಲೇ ಪ್ರಶ್ನೆ, ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ಇದನ್ನು ಮಕ್ಕಳು ಸರಿಯಾಗಿ ಗಮನಿಸಿ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ಇದಕ್ಕೆ ಸಂಬಂಧಿಸಿದಂತೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಈ ರೀತಿ ಬರೆಯಬಹುದು. ಮಕ್ಕಳು ಇದನ್ನು ಸರಿಯಾಗಿ ನೋಟ್ ಡೌನ್ ಮಾಡ್ಕೋಬೇಕು. ಮುಂದಿನ ಪ್ರಶ್ನೆ, ಏನ್ರಯ್ಯ ಏನು ಮಾಡ್ತಾ ಇದ್ದೀರಿ? ಇದಕ್ಕೆ ಸಂಬಂಧಿಸಿದಂತೆ ಆಯ್ಕೆ, ಸಂದರ್ಭ, ಸ್ವಾರಸ್ಯ ಈ ರೀತಿ ಬರೆಯಬಹುದು. ಮುಂದಿನ ಪ್ರಶ್ನೆ, ಹೊತ್ತು ಹೊತ್ತು ಹೊತ್ತೇ ಹಣ. ಇದಕ್ಕೆ ಸಂಬಂಧಿಸಿದಂತೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯವನ್ನು ಈ ರೀತಿ ಬರೆಯಬಹುದು. ಮುಂದಿನ ಪ್ರಶ್ನೆ, ಹೊಸ ಭರವಸೆಗಳ ಕಟ್ಟೋಣ. ಆಯ್ಕೆ, ಸಂದರ್ಭ, ಸ್ವಾರಸ್ಯ. ಈ ರೀತಿಯಾಗಿ ಇದನ್ನು ಬರೆಯಬಹುದು. ಮುಂದಿನ ಪ್ರಶ್ನೆ, ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ. ಸಂದರ್ಭದೊಡನೆ ಸ್ವಾರಸ್ಯ, ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಈ ರೀತಿ ಬರೆದರೆ ಉತ್ತಮ ಅಂಕಗಳು ಲಭಿಸಲಿಕ್ಕೆ ಸಾಧ್ಯ ಇದೆ. ಎತ್ತನ ತುರಂಗಮಿದ ಪಕ್ಕು ಪೋದುಟಟಂ ತೊತ್ತಳ ದುಳಿದುದು. ಇದಕ್ಕೆ ಸಂಬಂಧಿಸಿದಂತೆ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಈ ರೀತಿ ಬರೆಯಬಹುದು. ಮುಂದಿನ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಈ ರೀತಿ ಅಪೂರ್ಣವಾಗಿರತಕ್ಕಂತಹ ಪದ್ಯಭಾಗವನ್ನು ಪೂರ್ಣಗೊಳಿಸ್ತಕ್ಕಂತಹ ಒಂದು ಕೆಲಸ ಆಗಬೇಕು. ಮುಂದಿನ ಪ್ರಶ್ನೆ, ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅನ್ನುವಂಥದ್ದು. ಪ್ರಸ್ತುತ ಗದ್ಯಭಾಗವನ್ನು ಕುಮಾರವ್ಯಾಸ ಕವಿ ರಚಿಸಿರುವ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಬಹುದು. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳುವುದು ಯಾವಾಗ ಅನ್ನುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ಉತ್ತರವನ್ನು ಈ ರೀತಿ ಬರೀಬೇಕಾಗುತ್ತೆ. ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿ ಅನ್ನುವಂಥ ಪ್ರಶ್ನೆಗೆ ಉತ್ತರ. ಮಕ್ಕಳು ಈ ಒಂದು ಏನು PDF ಇದೆ ಇದರ ಬಗ್ಗೆ ಬರೆದುಕೊಂಡು ಅದನ್ನು ಚೆನ್ನಾಗಿ ತಯಾರು ಮಾಡಬೇಕು. ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ ಆಗಿದೆ.
ಮುಂದಿನ ಪ್ರಶ್ನೆ, ಭೀಷ್ಮ ಮತ್ತು ದುರ್ಯೋಧನರ ನಡುವಿನ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಿಸಿದ ಉತ್ತರವನ್ನು ಕೆಳಗಡೆ ನೀಡಲಾಗಿದೆ. ಇದಕ್ಕೆ ತಕ್ಕಂತೆ ಚೆನ್ನಾಗಿ ಉತ್ತರವನ್ನು ಬರೀಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ದುರ್ಯೋಧನ ಛಲಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಈ ರೀತಿ ಬರೀಬಹುದು. ಮಕ್ಕಳು ಇದನ್ನು ಬರೆದಿಟ್ಟುಕೊಂಡು ತಯಾರಿ ಮಾಡ್ಕೋಬೇಕು. ವಾರ್ಷಿಕ ಪರೀಕ್ಷೆಗೆ ಅತಿ ಮುಖ್ಯವಾಗಿರತಕ್ಕಂತಹ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು ಇವಾಗಿವೆ. ಮುಂದಿನ ಪ್ರಶ್ನೆ, 8ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಕ್ಕಂಥದ್ದು. ಸೊ ಗದ್ಯ ಭಾಗವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಕ್ಕಂಥದ್ದು. ನೀಡಿರ್ತಕ್ಕಂಥ ಗದ್ಯ ಭಾಗ ನೋಡಿರಿ, ನೀಡಿರ್ತಕ್ಕಂಥ ಗದ್ಯ ಭಾಗ ಇದು. ಈ ಗದ್ಯ ಭಾಗವನ್ನು ವೀಕ್ಷಿಸಿ ಕೆಳಗಿನ ಪ್ರಶ್ನೆಗಳಿಗೆ ಏನು ಮಾಡಬೇಕು, ಉತ್ತರಗಳನ್ನು ನೀಡಬೇಕು. ಇಲ್ಲಿ ನೀಡಿರ್ತಕ್ಕಂಥವುಗಳು ಪ್ರಶ್ನೆಗಳು, ಇವು ಅವುಗಳಿಗೆ ಉತ್ತರಗಳು. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. 5 ಅಂಕದ ಪ್ರಶ್ನೆ. ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ಮದನ್ ಎಂದು ಭಾವಿಸಿಕೊಂಡು ಮೈಸೂರಿನ ಕುವೆಂಪು ನಗರದಲ್ಲಿ ವಾಸವಿರುವ ಶಾರದಮ್ಮ ಎಂಬ ಹೆಸರಿನ ತಾಯಿಗೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದ ಬಗ್ಗೆ ಪತ್ರವೊಂದನ್ನು ಬರೆಯಿರಿ. ಸೊ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಪತ್ರಲೇಖನದ ಒಂದು ವಿಧ ಇದಾಗಿದೆ. ಸೊ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಇದು ಜಾಸ್ತಿಯಾಗಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ಈ ರೀತಿಯಾಗಿ ತಾವು ಬರೀಬೇಕಾಗುತ್ತೆ. ಇನ್ನೊಂದು ಪತ್ರಲೇಖನದ ಪ್ರಶ್ನೆ, ನಿಮ್ಮನ್ನು ದಾವಣಗೆರೆಯ ನೇತಾಜಿ ನಗರದ ನಿವಾಸಿ ಅನಿಲ್ ಕುಮಾರ್ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯ ರಸ್ತೆಯನ್ನು ದುರಸ್ತಿಗೊಳಿಸುವಂತೆ ಕೋರಿ ನಗರ ಸಭಾಧ್ಯಕ್ಷರಿಗೆ ಮನವಿ ಪತ್ರವನ್ನು ಬರೆಯಿರಿ ಅಂತಕ್ಕಂಥದ್ದು. ಇದು ಸಹ ಮನವಿ ಪತ್ರಗಳಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮನವಿ ಪತ್ರ ಇದಾಗಿದೆ. ಚರಂಡಿಯನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಅಥವಾ ರಸ್ತೆಯನ್ನು ದುರಸ್ತಿಗೊಳಿಸಿಕೊಡಬೇಕು ಅನ್ನುವಂತಹ ಪತ್ರಗಳು ಮನವಿ ಪತ್ರಗಳಲ್ಲಿ ಬರ್ತಕ್ಕಂತಹ ಪತ್ರಲೇಖನಗಳಾಗಿವೆ. ಇನ್ನು ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ, ವಿಷಯದ ನಿರೂಪಣೆ, ಉಪಸಂಹಾರ ಈ ರೀತಿಯಾಗಿ ಇವುಗಳನ್ನೆಲ್ಲವುಗಳನ್ನು ಬರೀಬೇಕಾಗುತ್ತೆ. ಅಥವಾ ಇನ್ನೊಂದು ಸರಿ ಇದನ್ನು ನೋಡೋಣ. ಪ್ರಶ್ನೆ, ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯಲ್ಲಿ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ ಯಾವ ರೀತಿ ಇರಬೇಕು, ವಿಷಯ ನಿರೂಪಣೆ ಯಾವ ರೀತಿ ಇರಬೇಕು ಮತ್ತು ಉಪಸಂಹಾರ ಯಾವ ರೀತಿ ಇರಬೇಕು ಅನ್ನೋದನ್ನು ಮಕ್ಕಳು ಸರಿಯಾಗಿ ತಯಾರಿ ಮಾಡಿಕೊಳ್ಬೇಕು. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆ ಯಾವ ರೀತಿ ಇರಬೇಕು, ವಿಷಯ ನಿರೂಪಣೆ ಯಾವ ರೀತಿ ಇರಬೇಕು, ಆಮೇಲೆ ಕೊನೆಯದಾಗಿ ಉಪಸಂಹಾರ ಯಾವ ರೀತಿ ಬರೀಬೇಕು ಅನ್ನೋದನ್ನು ಸೊ ಈ ಒಂದು ವಿಡಿಯೋದಲ್ಲಿ ತಾವು ನೋಡ್ತಾ ಇದ್ದೀರಿ. ಸೊ ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ಸವಿವರವಾಗಿ ಅಭ್ಯಾಸ ಮಾಡಿದ್ದೀವಿ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು 2025 ಮಾರ್ಚ್ 21ರಂದು ನಡೀತಕ್ಕಂತಹ ಕನ್ನಡ ಭಾಷೆ ಪ್ರಥಮ ಭಾಷೆ ಪರೀಕ್ಷೆಗೆ ತಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸಮಾಪ್ತ ಮಾಡ್ತಾಯಿದ್ದೀನಿ.